ಮೆಟ್ರೋ ಇದ್ರ ಬಗ್ಗೆ ಬೆಂಗಳೂರಿನಲ್ಲಿರೋರಿಗೆ ದೊಡ್ಡದಾಗಿ ಪರಿಚಯ ಬೇಕಿಲ್ಲ. ಯಾಕಂದರೆ ಈಗ ನಾವು ಪ್ರೆಸೆಂಟ್ ಇರೋ ಸಿಚುವೇಷನಲ್ಲಿ ನಮ್ಮ ಪ್ರೈವೇಟ್ ವೆಹಿಕಲ್ಸ್ಗಿಂತ ಮೆಟ್ರೋ ಟ್ರಾನ್ಸ್ಪೋರ್ಟ್ನ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀವಿ. ಆ್ಯಂಡ್ ನಮ್ಮ ಪ್ರೈವೇಟ್ ವೆಹಿಕಲ್ಸ್ನಲ್ಲಿ 1 ಅವರಲ್ಲೇ ರೀಚ್ ಆಗುವಂಥ ಪ್ಲೇಸ್ಗೆ ಮೆಟ್ರೋ ಕೇವಲ 15-20 ನಿಮಿಷದಲ್ಲಿ ರೀಚ್ ಮಾಡಿಸುತ್ತೆ. ಸೊ ಮೊದಲನೇದಾಗಿ BMRCL ಬೆಂಗಳೂರು ಮೆಟ್ರೋ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್ನವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಯಾಕಂದರೆ ಪ್ರೆಸೆಂಟ್ ನಮ್ಮ ಬೆಂಗಳೂರಿನಲ್ಲಿ ಮೆಟ್ರೋ ಇಲ್ಲಿಲ್ಲ ಅಂದಿದ್ರೆ ಆ ಒಂದು ಟ್ರಾಫಿಕ್ ಟೆನ್ಷನ್ನ ಇಮ್ಯಾಜಿನ್ ಮಾಡ್ಕೊಳ್ಳೋದು ಕೂಡ ತುಂಬ ಕಷ್ಟ ಆಗ್ತಾಯಿತ್ತು. ಸೊ ಮೋಸ್ಟ್ ಅಡ್ವಾನ್ಸ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಇಂಡಿಯಾದ ಸೆಕೆಂಡ್ ಮೋಸ್ಟ್ ಆಪರೇಷನಲ್ ನೆಟ್ವರ್ಕ್ ಪ್ಲೇಸಲ್ಲಿ ನಮ್ಮ ಮೆಟ್ರೋನ ಇಂಪ್ರೂವ್ ಮಾಡಿದ್ದಾರೆ. ಸೊ ವಿ ಆರ್ ಥ್ಯಾಂಕ್ಫುಲ್ ಟು BMRCL. ಸೊ ನಾನು ಕೂಡ ತುಂಬ ಸಲ ನಮ್ಮ ಮೆಟ್ರೋದಲ್ಲಿ ಜರ್ನಿ ಮಾಡಿದ್ದೀನಿ. ಆ್ಯಂಡ್ ನನ್ನ ಮೈಂಡಲ್ಲಿ ಯಾವಾಗಲೂ ಇದೊಂದು ಕನ್ಫ್ಯೂಷನ್ ಇತ್ತು, ಇದು ಯಾವ ಥರ ರನ್ ಆಗುತ್ತೆ, ಇದರ ಕಾರ್ಯಾಚರಣೆ ಹೇಗಿರುತ್ತೆ ಅಂತ. ಸೊ ಇದ್ರ ಬಗ್ಗೆ ರಿಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಇದ್ರ ಬಗ್ಗೆ ತುಂಬ ವಿಷಯಗಳು ಗೊತ್ತಾಯಿತು. ಆ್ಯಂಡ್ ಯಾವುದೇ ಕನ್ಫ್ಯೂಷನ್ ಇಲ್ಲದೆ ವಿಡಿಯೋ ಸಿಂಪಲ್ಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ದಯವಿಟ್ಟು ಕೊನೆ ತನಕ ನೋಡಿ. ಮೆಟ್ರೋ ಟ್ರೈನ್ ಟೋಟಲಾಗಿ ಡಿಪೆಂಡ್ ಆಗಿರೋದು ಎಲೆಕ್ಟ್ರಿಸಿಟಿ ಮೇಲೆ. ಆ್ಯಂಡ್ ಈ ಒಂದು ಟ್ರೈನ್ ಮುಂದೆ ಪಾಸ್ ಆಗೋಕ್ಕೆ ಕರೆಂಟ್ ಇರಲೇಬೇಕು. ಕರೆಂಟ್ ಇಲ್ಲ ಅಂದರೆ ಇದು ಮುಂದೆ ಪಾಸ್ ಆಗೋದೇ ಇಲ್ಲ. ಸೊ ರನ್ನಿಂಗಲ್ಲಿ ಇರುವಂತಹ ಟ್ರೈನ್ಗೆ ಕರೆಂಟ್ ಹೇಗೆ ಪಾಸ್ ಆಗುತ್ತೆ ಅಂತ ಹೇಳಿದ್ರೆ, ಟ್ರ್ಯಾಕ್ಸ್ಗಳ ಪಕ್ಕದಲ್ಲಿ ಥರ್ಡ್ ರೈಲ್ ಅನ್ನೋದನ್ನು ಇನ್ಸ್ಟಾಲ್ ಮಾಡಿರ್ತಾರೆ. ಸೊ ಇದರ ಕೆಲಸ ಏನು ಅಂದರೆ, ನಾರ್ಮಲಾಗಿ 600 to 750 ವೋಲ್ಟ್ಸ್ ಆಫ್ DC ಪವರ್ನ ಇದು ಕ್ಯಾರಿ ಮಾಡ್ತಾ ಹೋಗುತ್ತೆ. ಹಾಗೆ ಟ್ರೈನ್ಗೆ ಕಾಂಟ್ಯಾಕ್ಟ್ ಶೂ ಅನ್ನೋದು ಫಿಕ್ಸ್ ಮಾಡಿರ್ತಾರೆ. ಒನ್ಸ್ ಆ ಕಾಂಟ್ಯಾಕ್ಟ್ ಶೂ ಈ ಥರ್ಡ್ ರೈಲ್ಗೆ ಟಚ್ ಆದಾಗ ವಿತಿನ್ ಫ್ರ್ಯಾಕ್ಷನ್ ಆಫ್ ಮಿಲಿ ಸೆಕೆಂಡ್ಸ್ನಲ್ಲಿ ಟ್ರೈನಲ್ಲಿರುವಂತಹ ಎಲ್ಲ ಎಲೆಕ್ಟ್ರಿಕ್ ಸಿಸ್ಟಮ್ಸ್ಗೂ ಪವರ್ ಸಪ್ಲೈ ಆಗ್ತಾ ಹೋಗುತ್ತೆ. ಸೊ ಮೆಟ್ರೋ ಟ್ರೈನ್ಸ್ ಡ್ರೈವರ್ ಇಲ್ಲದೇ ಇದ್ರೂ ಕೂಡ ಆಟೋಮೇಷನ್ ಮೋಡಲ್ಲಿ ಅಕ್ಯುರೇಟಾಗಿ ರನ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ನಮ್ಮ ಇಂಡಿಯನ್ ಇಂಜಿನಿಯರ್ಸು ಒಂದು ಟೆಕ್ನಾಲಜಿನ ಯೂಸ್ ಮಾಡಿದ್ದಾರೆ. CBTC ಕಮ್ಯುನಿಕೇಷನ್ ಬೇಸ್ಡ್ ಟ್ರೈನ್ ಕಂಟ್ರೋಲ್ ಸೆನ್ಸರ್ಸ್. ಸೊ ಈ ಒಂದು ಟೆಕ್ನಾಲಜಿನ ಮೇಯ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. CBTCಯ ವರ್ಕ್ ಏನು ಅಂದರೆ, ಟ್ರೈನಲ್ಲಿರುವಂತಹ ಎಲ್ಲ ಸೆನ್ಸರ್ನ ಡಾಟಾನ ರಿಸೀವ್ ಮಾಡಿಕೊಂಡು ಅದನ್ನು OCCಗೆ ಕಳಿಸೋದು. OCC ಅಂದರೆ ಆಪರೇಷನ್ ಕಂಟ್ರೋಲ್ ಸೆಂಟರ್ ಅಂತ ಕರೀತಾರೆ. ಸೊ ಟ್ರ್ಯಾಕ್ಸಿಂದ ಹಿಡಿದು ಟ್ರೈನ್ ತನಕ ಎವ್ರಿಥಿಂಗ್ ಎಲ್ಲ ಕಡೆಯೂ ಸೆನ್ಸರ್ಸ್ ಫಿಕ್ಸ್ ಮಾಡಿರ್ತಾರೆ. ಸೊ ಸ್ಪೀಡ್ ಕಂಟ್ರೋಲ್ ಇರ್ಬೋದು, ಸ್ಪೇಸಿಂಗ್ ಇರ್ಬೋದು, ರೂಟ್ ಮ್ಯಾನೇಜ್ಮೆಂಟ್ ಇರ್ಬೋದು, ಡೋರ್ ಆಪರೇಷನ್ ಇರ್ಬೋದು, ಎವ್ರಿಥಿಂಗ್ ಎಲ್ಲ ಕಡೆಯೂ ಕೂಡ ಸೆನ್ಸರ್ಸ್ ಇರುತ್ತೆ. ಸೊ ಈ ಒಂದು ಸೆನ್ಸರ್ಸ್ನಿಂದ ಈ CBTC ಇನ್ಫಾರ್ಮೇಷನ್ ಗ್ಯಾದರ್ ಮಾಡಿಕೊಂಡು ಅದನ್ನು OCCಗೆ ಕಳಿಸುತ್ತೆ. ಆ OCC ಅನ್ನೋದು ಇದೊಂದು ಆಫೀಸು. ಸೊ ಅವರು ಈ ಒಂದು ಇನ್ಫಾರ್ಮೇಷನ್ ಬೇಸ್ ಮಾಡಿಕೊಂಡು ಟ್ರೈನ್ ಯಾವ ರೀತಿ ಮೂವ್ ಮಾಡಬೇಕು, ಎಲ್ಲಿ ಸ್ಪೀಡ್ ಬ್ರೇಕ್ ಆಗಬೇಕು, ಆ್ಯಂಡ್ ನೆಕ್ಸ್ಟ್ ಸ್ಟಾಪ್ ಯಾವ ಟೈಮ್ಗೆ ಸ್ಟಾಪ್ ಮಾಡಬೇಕು ಅನ್ನೋದು ಎವ್ರಿಥಿಂಗ್ ಕೂಡ ಡಿಸೈಡ್ ಮಾಡ್ತಾರೆ. ಸೊ ನಾನೀಗ ನೆಕ್ಸ್ಟ್ ಹೇಳುವಂಥದ್ದು ಆರ್ಟ್ ಆಕ್ಸಲ್ ಡಿಟೆಕ್ಷನ್ ಅಂತ ಕರೀತಾರೆ. ಈ ಒಂದು ಸೆನ್ಸರು ಟ್ರ್ಯಾಕ್ಸ್ಗಳ ಮಧ್ಯೆ ಇರುತ್ತೆ. ಇದರ ಕೆಲಸ ಏನು ಅಂದರೆ, ಟ್ರೈನ್ಸ್ ವೀಲ್ಸ್ ಇರುತ್ತೆ ಅಲ್ವಾ, ಆ ಒಂದು ಬೇರಿಂಗ್ಸ್ನ ಈಟ್ ಚೆಕ್ ಮಾಡುತ್ತಾ ಇದೆ. ಓವರ್ ಇಟಲ್ಲಿ ಇದೆಯಾ, ಕರೆಕ್ಟಾಗಿದೆ ಅಂತ ಚೆಕ್ ಮಾಡಿ ಆ ಒಂದು ಇನ್ಫಾರ್ಮೇಷನ್ನ CBTCಗೆ ಫಾರ್ವರ್ಡ್ ಮಾಡುತ್ತೆ. ಸೊ CBTC ಈ ಒಂದು ಇನ್ಫಾರ್ಮೇಷನ್ ಕರೆಕ್ಟಾಗಿದ್ದರೆ ಅದು ನೆಕ್ಸ್ಟ್ OCCಗೆ ಫಾರ್ವರ್ಡ್ ಮಾಡುತ್ತೆ. ಹೀಗೆ ಟ್ರ್ಯಾಕ್ಸ್ ಹತ್ರ ಬೇರೆ ಬೇರೆ ಸೆನ್ಸರ್ಸ್ ಕೂಡ ಇನ್ಸ್ಟಾಲ್ ಮಾಡಿರ್ತಾರೆ. ಸೊ ಈ ಒಂದು ಸೆನ್ಸರ್ಸ್ ಟ್ರ್ಯಾಕ್ಸ್ ಮಧ್ಯೆ ಏನಾದರೂ ವೈಪರೀತ್ಯಗಳು ಆಗುವಂಥ ಸಾಧ್ಯತೆಗಳಿದ್ದರೆ ಸೊ ಮುಂಚೆನೇ OCCಗೆ ಸಿಗ್ನಲ್ ಕೊಡ್ತವೆ. ಸೊ ನೆಕ್ಸ್ಟ್ ಒಂದು ಬಂದುಬಿಟ್ಟು OCC ಆಪರೇಷನ್ ಕಂಟ್ರೋಲ್ ಸೆಂಟರ್ ಅಂತ ಕರಿತೀವಿ. ಸೊ ಓವರಾಲಾಗಿ ಟ್ರೈನ್ನ ಇವರೇ ಕಂಟ್ರೋಲ್ ಮಾಡ್ತಾರೆ. ಇವರ ಒಂದು ಕಮಾಂಡಿಂದನೇ ಟ್ರೈನ್ ಮೂವ್ ಆಗೋದು, ಸ್ಟಾಪ್ ಆಗೋದು ನಡೆಯುತ್ತೆ. ಸಿಂಪಲಾಗಿ ಹೇಳೋದಾದರೆ, ಟ್ರೈನ್ ನೆಕ್ಸ್ಟ್ ಸ್ಟೇಷನಲ್ಲಿ ಯಾವ ಟೈಮ್ಗೆ ರೀಚ್ ಆಗಬೇಕು ಆ್ಯಂಡ್ ಅಲ್ಲಿಂದ ಯಾವ ಟೈಮ್ಗೆ ಮೂವ್ ಆಗಬೇಕು, ಈವನ್ ಡೋರ್ ಆಪರೇಷನ್ ಆಗಿರ್ಬೋದು, ಸ್ಪೇಸಿಂಗ್ ಆಗಿರ್ಬೋದು, ಸ್ಪೀಡ್ ಕಂಟ್ರೋಲ್ ಆಗಿರ್ಬೋದು, ಎವ್ರಿಥಿಂಗ್ ಇವರೇ ಕಂಟ್ರೋಲ್ ಮಾಡ್ತಾ ಹೋಗ್ತಾರೆ. ಈವನ್ ರೂಟ್ ಮ್ಯಾಪಿಂಗ್ ಕೂಡ ಇವರೇ ಸೆಟ್ ಮಾಡ್ತಾರೆ. ಇಷ್ಟೆಲ್ಲ ಪ್ರೀ ಪ್ಲಾನಿಂಗ್ ಇದ್ದರೂ, ಆಟೋಮೇಷನ್ ಮೋಡ್ ಇದ್ರೂ ಕೂಡ ಡ್ರೈವರ್ ಸೀಟಲ್ಲಿ ಒಬ್ಬರನ್ನ ಕುಂಡಿಸಿರ್ತಾರೆ. ಯಾಕಂದರೆ ಇಫ್ ಏನಾದರೂ ಆಟೋಮೇಷನ್ ಮೋಡ್ ಫೇಲ್ ಆದರೂ ಕೂಡ ಆ ಟೈಮಲ್ಲಿ ಸಡನ್ನಾಗಿ ಮ್ಯಾನ್ಯಲ್ ಮೋಡ್ಗೆ ಹಾಕ್ಕೊಂಡು ಟ್ರೈನ್ನ ರನ್ ಮಾಡೋದಕ್ಕೆ. ನೆಕ್ಸ್ಟ್ ಒಂದು ಮೆಟ್ರೋ ಟೋಕೆನ್. ಇದನ್ನೆಲ್ಲ ನೀವು ನೋಡಿರ್ತೀರಾ, ಯೂಸ್ ಕೂಡ ಮಾಡಿರ್ತೀರಾ. ನಂಗೆ ಇದ್ರ ಬಗ್ಗೆ ಸ್ವಲ್ಪ ಕನ್ಫ್ಯೂಷನ್ ಇತ್ತು, ಇದರ ವರ್ಕ್ ಹೇಗಿರುತ್ತೆ ಆ್ಯಂಡ್ ಇದು ಯಾವ ಥರ ವರ್ಕ್ ಮಾಡುತ್ತೆ ಅಂತ. ಸೊ ಇದ್ರ ಬಗ್ಗೆ ಕೂಡ ನಾನು ರಿಸರ್ಚ್ ಮಾಡಿ ನೋಡಿದೆ. ಒಂದು ಟೋಕನ್ ಒಳಗೆ ಒಂದು ಚಿಪ್ನ ಇನ್ಸ್ಟಾಲ್ ಮಾಡಿರ್ತಾರೆ. ಅದನ್ನು RFID ಅಂತ ಕರೀತಾರೆ, ರೇಡಿಯೋ ಫ್ರೀಕ್ವೆನ್ಸಿ ಐಡೆಂಟಿಫಿಕೇಷನ್ ಅಂತ ಹೇಳ್ತೀವಿ. ಸೊ ಆ ಒಂದು ಚಿಪ್ನ ಇದರೊಳಗೆ ಇನ್ಸ್ಟಾಲ್ ಮಾಡಿರ್ತಾರೆ. ಸೊ ಈ ಒಂದು ಚಿಪ್ನ ಕೆಲಸ ಏನು ಅಂತ ಹೇಳಿದ್ರೆ, ನಾವು ಟಿಕೆಟ್ ಬುಕ್ ಮಾಡ್ಕೊಳ್ಳೋಕ್ಕೆ ಕೌಂಟರ್ ಹತ್ರ ಹೋಗ್ತೀವಿ. ಸೊ ಅಲ್ಲಿ ಅವರು ಟಿಕೆಟ್ ಬುಕ್ ಮಾಡೋಕ್ಕೂ ಮುಂಚೆ ಒಂದು ಟೋಕನ್ನ ಸ್ಕ್ಯಾನರ್ ಮೇಲೆ ಇಟ್ಟು ಕೆಲವು ಡೀಟೇಲ್ಸ್ ಫಿಲ್ ಮಾಡ್ತಾರೆ. ಲೈಕ್ ನಮ್ಮ ಪ್ರೆಸೆಂಟ್ ಇರುವಂತಹ ಸ್ಟೇಷನ್ನು ಮತ್ತು ನಾವು ನೆಕ್ಸ್ಟ್ ಇಳಿಯುವಂಥ ಸ್ಟೇಷನ್ ಡೀಟೇಲ್ಸ್ ಫಿಲ್ ಮಾಡ್ತಾರೆ. ಅದನ್ನು ಸಿಸ್ಟಮ್ ಎನ್ಕೋಡಿಂಗ್ ಅಂತ ಕರಿತೀವಿ. ಸೊ ಈ ಎಲ್ಲ ಡೀಟೇಲ್ಸ್ ಚಿಪ್ ಸೇವ್ ಮಾಡ್ಕೊಳ್ಳುತ್ತೆ. ಒನ್ಸ್ ಟೋಕನ್ ಆ್ಯಕ್ಟಿವೇಟ್ ಆದಮೇಲೆ ನಾವು ಗೇಟ್ಸ್ ಹತ್ರ ಬರ್ತೀವಿ. ಒಳಗಡೆ ಎಂಟ್ರಿ ಕೊಡೋಕ್ಕೂ ಮುಂಚೆ ಗೇಟ್ಸ್ ಇರುತ್ತೆ. ಸೊ ಅಲ್ಲಿ ಗೇಟ್ಸ್ ಹತ್ರ ಒಂದು ಸ್ಕ್ಯಾನರ್ ಇರುತ್ತೆ. ಆ ಸ್ಕ್ಯಾನರ್ ಮೇಲೆ ಟೋಕನ್ ಇಟ್ಟಿದ ತಕ್ಷಣ ನಮ್ಗೆ ಆಟೋಮೆಟಿಕ್ ಗೇಟ್ಸ್ ಓಪನ್ ಆಗುತ್ತೆ. ಸೊ ಟಿಕೆಟ್ ಪ್ರೊಸೆಸ್ ಹೀಗಿರುತ್ತೆ. ಇದು ನಮ್ಮ ಮೆಟ್ರೋ, ನಮ್ಮ ಎಲ್ಲ ಸಾರ್ವಜನಿಕರ ಸ್ವತ್ತು. ಇದು ನಮ್ಮ ಕೈಯಿಂದ, ನಮ್ಮ ಓನ್ ರೆಸ್ಪಾನ್ಸಿಬಿಲಿಟಿಯಿಂದ ಕಾಪಾಡ್ಕೋಬೇಕಾಗುತ್ತೆ. ಸೊ ದಯವಿಟ್ಟು ಇದನ್ನು ಸ್ವಚ್ಛತೆಯಿಂದ ಕಾಪಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ.